ಇದು ಗೊತ್ತಿದ್ರೂ ಕೂಡ ಈ ಮಳೆಯ ನಿರ್ವಹಣೆಗೆ ಪೂರ್ವಭಾವಿ ತಯಾರಿ ಆಗಬೇಕು. ಮೇನ್ ಡ್ರೈನ್ ಕ್ಲೀನ್ ಆಗಬೇಕು, ಸಬ್ ಡ್ರೈನ್ ಕ್ಲೀನ್ ಆಗಬೇಕು, ವಾರ್ಡ್ ಲೆವೆಲಲ್ಲಿ ಕ್ಲೀನ್ ಆಗಬೇಕು, ಪ್ರೈಮರಿ ಸೆಕೆಂಡ್ರಿ ಟರ್ಸರಿ 3 ಡ್ರೈನ್ ಇದಾವೆ ಆಗಬೇಕು, ಮತ್ತು ಒತ್ತುವರಿ ಅವೆಲ್ಲ ತೆಗಿಬೇಕಾಗ್ತದೆ. ನಾವಿದ್ದಾಗ 8,000 ಕೋಟಿ ಮೇನ್ ಡ್ರೈನ್ ಮಾಡೋದಕ್ಕೆ, ತೆರವು ಮಾಡೋದಕ್ಕೆ ಮತ್ತು ಸೆಕೆಂಡ್ರಿ ಟರ್ಸರಿ ಆ ಕೆಲಸ ನಿಂತೋಗಿದೆ. ಹೀಗಾಗಿ ಮಳೆ ಬಂದಾಗ ಎಲ್ಲ ನೀರು ರಸ್ತೆ ತಗ್ಗು, ಆಮೇಲೆ ತಗ್ಗು ಪ್ರದೇಶದ ಮನೆಗಳಿಗೆ ಹೋಗ್ತದೆ. ಇದೆಲ್ಲ ಭಾಳ ಸಂಕಷ್ಟ. ಹೊಸದಾಗಿ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಹಿಂದೆ ಮೊದಲನೇ ಸಭೆ ಕೂಡ ಇಲ್ಲ, ಅದು ನೋಡಿ ಗ್ರೇಟರ್ ಬೆಂಗಳೂರು ಮಾಡಿರುವಂಥದ್ದು ಇದು ರಾಜಕೀಯವಾಗಿ ಲಾಭ ಪಡೆಯೋದಕ್ಕೆ ಅವರು ಕೆಲವು ಕ್ಷೇತ್ರಗಳನ್ನು ಯಾವುದು BJP ಕ್ಷೇತ್ರ ಇದೆ ಪ್ರಬಲವಾಗಿ ಅವುಗಳನ್ನು ಒಡೆದು ಆ ಕಡೆ ಈ ಕಡೆ ಮಾಡಿ ಈ ಥರ ಡಿಲಿಮಿಟೇಷನನ್ನು ಗ್ರೇಟರ್ ಬೆಂಗಳೂರು ಮಾಡಿ ಡಿಲಿಮಿಟೇಷನನ್ನು ಮತ್ತು ರಿಸರ್ವೇಷನ್ ಉಪಯೋಗ ಮಾಡಿಕೊಂಡು ಅಧಿಕಾರ ಬರಬೇಕು ಅಂತ ಹುನ್ನಾರ ಇದೆ. ಅದು ಬಿಟ್ಟರೆ ಅಭಿವೃದ್ಧಿ ಆಗಲಿ, ಸಮಗ್ರವಾದಂಥ ಪ್ಲ್ಯಾನಿಂಗ್ ಆಗಲಿ ಯಾವುದೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಸರಿ, ಪವರ್ ಶೇರಿಂಗ್ ವಿಚಾರದಲ್ಲಿ ಬದಲಾವಣೆ CM ಅವರು ಔತಣ ಕೂಟಕ್ಕೆ ಏನು ಗೊಂದಲ ಸರಿ, ಕ್ರಾಂತಿ ಆಗುತ್ತಾ ಶಾಂತಿ ಆಗುತ್ತಾ ಅರ್ಥನ ಇದನ್ನು ಒಟ್ಟಾರೆ ಈ ಸರ್ಕಾರದ ಪ್ರಮಾಣ ವಚನ ಮಾಡಿರೋ ದಿನದಿಂದ ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲನೇ ದಿನದಿಂದಲೂ ಕೂಡ ಪ್ರಾರಂಭ ಆಗಿದೆ. ಅದು ಇನ್ನೂ ಕೂಡ ನಿಂತಿಲ್ಲ. ಯಾರು ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಲೋ ಕಮಾಂಡ್ ಹೇಳಿರುತ್ತೆ, ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. CM ಕಡೆಯವರು ಅವರು ಮುಂದುವರಿತಾರೆ, 5 ವರ್ಷ ಮುಗಿಸ್ತಾರೆ. ಇವರು ಇಲ್ಲ, ನಮ್ಮ DK ಶಿವಕುಮಾರ್ ಅವರು ನನಗೆ ಅನ್ನಿಸ್ತಾ ಇದೆ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟವಾದ ನಿರ್ದೇಶನ ತಗೋತಾರೆ. ಅಲ್ಲಿನೂ ಕೂಡ 2 ಗುಂಪು ಅವ್ರು ಹೇಳ್ತಾರೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು ಅಂತ ಹೇಳ್ತಾರೆ. ಹೈಕಮಾಂಡ್ ಫುಲ್ ಸ್ಟಾಪ್ ಇಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿನೂ ಕೂಡ 2 ಗುಂಪಿದೆ. ಒಂದು ಗುಂಪು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಗುಂಪಿಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲೇ ಬಂದಿರೋದು ಸಮಸ್ಯೆ ಇರೋದು ಅಲ್ಲಿ. ಆದ್ದರಿಂದ ನಮಗೇನು ಅದು ಆಂತರಿಕ ವಿಚಾರ, ನಮ್ಗೆ ಇಂಟ್ರೆಸ್ಟ್ ಇಲ್ಲ. ಕರ್ನಾಟಕದ ಆಡಳಿತ, ಕರ್ನಾಟಕದ ಅಭಿವೃದ್ಧಿ ಸಂಪೂರ್ಣವಾಗಿ ಮರ್ತಿದ್ದಾರೆ, ಕುಂಠಿತಾಗಿದೆ. ಕರ್ನಾಟಕ ಸಫರ್ ಆಗ್ತಾ ಇದೆ ಇವರ ಆಂತರಿಕ ಬಿಕ್ಕಟ್ಟಿನಿಂದ. ನಮ್ಮ ಚಿಂತೆ ಯಾವುದು. ಮತ್ತು ಇದನ್ನು ಸ್ವಲ್ಪ ಸುದೀರ್ಘವಾಗಿ ಅನಲೈಸ್ ಮಾಡಿದರೆ ಮುಂದೇನಾಗುತ್ತೆ ಅನ್ನೋಂಥ ಪ್ರಶ್ನೆಗೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಸಿದ್ದರಾಮಯ್ಯ ಅವರು ನಮ್ಮ ಮೊದಲಿನ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಅವರು ತಮಗೆ ಅಧಿಕಾರ ವಂಚನೆ ಆದಾಗ ಸಿಡಿಗೆದ್ದು ಇರುವಂಥ ಒಂದು ವ್ಯಕ್ತಿತ್ವ, ಆ ರೆಬೆಲಿಯನ್ ವ್ಯಕ್ತಿತ್ವ ಇನ್ನೂ ಗಟ್ಟಿಯಾಗಿದೆಯೋ ಅಥವಾ ಕಾಂಪ್ರಮೈಸ್ ಸಿದ್ದರಾಮಯ್ಯ ಇದ್ದಾರೆ, ಇದರ ಮೇಲೆ ಮುಂದಿನ ಇದೆ. ಮತ್ತು ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಕೂಡ ಇದರಲ್ಲಿ ಪರೀಕ್ಷೆ. ಅದರ ಆಧಾರದ ಮೇಲೆ ಮುಂದೆ ಬದಲಾವಣೆ ಆಗುತ್ತಿಲ್ಲ ಅನ್ನೋ ತೀರ್ಮಾನ. ಸರ್, KC ರವೀಂದ್ರ ಪಕ್ಷಿಯವರು ಬಿಹಾರ ಚುನಾವಣೆಗೆ ನಾವು ಅವ್ಯವಹಾರ ಬಿಹಾರ ಚುನಾವಣೆಗೆ ದುಡ್ಡನ್ನು ಸಿದ್ಧತೆ ಮಾಡ್ಕೊಂಡಿದ್ರು, ಫಂಡಿಂಗ್ ಮಾಡಕ್ಕೆ ಹೋಗಿದ್ರು. ಅಲ್ಲ, ಅದು ಒಟ್ಟಾರೆ ED ಅವರು ಭಾಳ ಸುದೀರ್ಘವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆಯಲ್ಲಿ ಏನು ದುಡ್ಡು ಸಿಕ್ಕಿದೆ ಮತ್ತು ಆಸ್ತಿಗಳಿದೆ, ಎಲ್ಲಿಂದ ಬಂತು ಏನಿಲ್ಲ, ಮತ್ತು ಈ ಥರದ ದುಡ್ಡು ಬೇರೆ ಬೇರೆ ಕಡೆ ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿದಾಗ ನೀವು ಹೇಳಿದ ವಿಚಾರ ಸತ್ಯ ಗೊತ್ತು. ತನಿಖೆಯಲ್ಲಿ ಸಂಪೂರ್ಣ ಹೊರಬರ್ತದೆ. ಸರ್, ಈಗ ಮೊನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ಇಂದಿರಾ ಕಿಟ್ಟನ್ನು ಜಾರಿಗೆ ತಂದಿದೆ. ಅಂದರೆ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇರ್ತಕ್ಕಂಥ ಅಕ್ಕಿಯನ್ನು ನೇರವಾಗಿ ಪಡಿತರವರಿಗೆ ಕೊಡ್ತಾರೆ. ರಾಜ್ಯ ಸರ್ಕಾರ ಮೊದಲು 10 kg ಅಂತ ಕೊಡ್ತಾರೆ. ನೋಡ್ರಿ, ಸಿದ್ದರಾಮಯ್ಯ ಅವರು ಮೊದಲೇನದು 15 kg, 5 kg ಕೇಂದ್ರ, 10 ನಮ್ಮದು ಒಂದು, ಆಮೇಲೆ 5ಕ್ಕೆ ಇಳಿಸಿದ್ವಿ. ಆ 5 ತೆಗೆದಿದ್ದಾರೆ. ಅವ್ರ ಹತ್ರ ದುಡ್ಡಿಲ್ಲ. ದುಡ್ಡು ಉಳಿಸೋ ಸಲುವಾಗಿ ಈ ಥರದ ಬೇರೆ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಅದು ಸಮರ್ಪಕವಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಸರ್, ಕೊನೆಯದು ಬಂಕಾಪುರದವರು ಈ ಗಣಪತಿ ವಿಸರ್ಜನೆ DJ ಪರ್ಮಿಷನ್ ಬೇಕು ಅಂತ ಹೊರಟಿದ್ದಾರೆ. ಈಗ ನಾವು ಶೋಭಾಯಾತ್ರೆ ಈಗ ಅವರು ಬಂಕಾಪುರದವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಾವು ಕೂಡ ಈಗ ಅವ್ರು ಭೇಟಿ ಆಗ್ತಾ ಇದ್ದೀವಿ. ಭೇಟಿಯಾಗಿ ಒಂದು ಸೌಹಾರ್ದಯುತವಾಗಿ 45 ದಿವಸ ಆಯಿತು ನಾವು DJ ಪರವಾನಗಿ ಕೊಡಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅಂತ ಅವ್ರಿಗೆ ಎಲ್ಲಿ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಇವತ್ತು ಬಗೆಹರಿತದೆ, ಸೌಹಾರ್ದತೆಯಿಂದ ಬಗೆಹರಿತದೆ, ಶಾಂತ ರೀತಿಯಿಂದ ಗಣೇಶನ ವಿಸರ್ಜನೆ ಆಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.